ನಮಸ್ಕಾರ ಸರ್. ನಾ ಮೊಹಮ್ಮದ್ ಹನೀಫ್ ಜಾಫರ್ ಸಾಬ್ ಶಿರಟ್ಟಿ ರೀ, ಮುಕ್ಕಳೆಪ್ಪರ ಅಪ್ಪರ್ ರೀ. ಇದು ವಿಷಯ ಏನು ತಿಳಿಸೋದಂದ್ರೆ, ನಮ್ಗೆ ಎಲ್ಲಿ ಸಿಕ್ಕಲ್ಲಿ ಒಟ್ಟು ಧಮ್ಕಿ ಕೊಡುವಂಗೆ ಇದು ಮಾಡಕತ್ತಾರೆ ರೀ. ಮತ್ತು ನಮ್ಮ ಸೊಸೆಗೆ ಮತ್ತು ನಮ್ಮ ಮಗನಿಗೆ ನಮ್ಮ ಕುಟುಂಬಕ್ಕೆ ಒಟ್ಟು ಪ್ರೊಟೆಕ್ಷನ್ ಕೊಡ್ಬೇಕಂಥೇಳಿ ನಾವು ಕೇಳ್ಕೊಳ್ಳೋದು ರೀ. ಈಗ ನಮ್ಮ ಸೊಸೆನ ರೀ ನಾವು ಬಿಟ್ಟು ಕೊಡೋಕ್ಕಾಗೋದಿಲ್ಲ ರೀ. ಯಾಕಂದರೆ ಅವ್ರ ಜಾತಿ ಒಳಗೆ ಅವ್ರು ಇರ್ತಾರೆ ರೀ. ಅವ್ರು ಇರಿದಾಗ ಸಂಪ್ರದಾಯದಂಗೆ ಅವರು ಮಾಡ್ಕೋತಾರೆ ರೀ. ನಾವು ನಮ್ಮ ಇರ್ದಾಗ ಇರ್ತೇವೆ ರೀ. ಈಗ ಎಲ್ಲಾರು ಹೋದ್ರೂ ಮುಕ್ಕಳೆಪ್ಪನ ಹೆಂಡ್ತಿನ ಅಂತಾರೆ ರೀ ಆಕೆಗೆ. ಅವ್ರ 2 ವರ್ಷ ಆಗಲಿ 3 ವರ್ಷ ಆಗಲಿ 100 ವರ್ಷ ಆಗಲಿ ಆದ್ರೂ ಮುಕ್ಕಳೆಪ್ಪನ ಹೆಂಡ್ತಿ ಗಾಯತ್ರಿನ ಅಂತಾರೆ ಸರ್. ಮತ್ತು ಬೇರೆ ಏನು ಅನ್ನೋಂಗಿಲ್ಲ ರೀ. ಖ್ವಾಜನ ಹೆಂಡ್ತಿ ಮುಕ್ಕಳೆಪ್ಪನ ಹೆಂಡ್ತಿನ ಅಂತಾರೆ, ಬೇರೆ ಹೊರತು ಏನೂ ಅನ್ನೋಂಗಿಲ್ಲ ರೀ ಆಕೆಗೆ. ಆಕೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬಂದಾರ ರೀ. ಅವ್ರು ಬಂದ್ರೂ ಅವ್ರು ಧಮ್ಕಿ ಮಾಡೋದು, ನಾವು ಬಿಡಿಸ್ಕೊಂಡು ಹೋಗ್ತೇವೆ, ನಾವು ಬೇರೆ ಮದ್ವೆ ಮಾಡ್ತೇವೆ. ಹಾಂ ರೀ, ಬೇರೆ ಮದ್ವೆ ಅಂದ್ರೆ ಏನು ಆಟ ನಡೆಸ್ಯಾರೇನು ಸರ್ ಇವ್ರು? ಹಾಂ ರೀ, ಅವ್ರಿಗೆ ಎಲ್ಲ ಇದಕ್ಕೆ ಜಗತ್ತಿಗೆ ಗೊತ್ತಾಗ್ಬಿಟ್ಟೈತೆ ರೀ. ಮುಕ್ಕಳೆಪ್ಪನ ಹೆಂಡ್ತಿನ ರೀ, ಶಿವಕ್ಕನ ಮಗಳ ಯಲ್ಲಪ್ಪನ ಮಗಳ ಅನ್ನೋಂಗಿಲ್ಲ ಸರ್. ಅವ್ರು ಮುಕ್ಕಳೆಪ್ಪನ ಹೆಂಡ್ತಿ ಅಂತಾರೆ ರೀ, ಖ್ವಾಜಾ ಮೊಹಮ್ಮದ್ ಹನೀಫ್ ಶಿರಟ್ಟಿ. ಇದನ್ನು ಬಿಟ್ಟು ಬೇರೆ ಏನು ಹೇಳೋಂಗಿಲ್ಲ ಸರ್. ಇದನ್ನು ಹೇಳೋದನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ರಿ. ನಮ್ಗೆ ಯಾರೂ ಬ್ರೈನ್ ವಾಶ್ ಮಾಡಿಲ್ಲ ರೀ. ನಮ್ಗೆ ಮಾತಾಡೋಕ್ಕೂ ಬರೋಂಗಿಲ್ಲ ರೀ. ನಮ್ಗೆ ಏನು ಮನ್ಸಿಗೆ ಬಂದೈತಿ, ನಮ್ಗೇನು ದುಃಖ ಐತಲ್ರಿ, ಅದನ್ನು ನಿಮ್ಮ ತರ್ಪಿಲೇ ಹೇಳಾಕತ್ತೀವಿ ನಾವು. ಇದೇನೈತಲ್ರಿ ಎಲ್ಲರಿಗೂ ನೀವು ತಿಳಿಸ್ರಿ. ಅವರ ಅಭಿಮಾನಿಗಳಿಗೆ ನೀವು ಸ್ವಲ್ಪ ಹೇಳ್ರಿ. ಮತ್ತು ನೀವು ಕ್ರಿಯೇಟರ್ ಅದಲ್ರಿ, ಅವರೆಲ್ಲರೂ ಬೈಯೋದು, ಧಮ್ಕಿ ಮಾಡೋದು, ಕೊಲ್ತೇನೆ, ಅದನ್ನು ಮಾಡ್ತೇನೆ, ನಮ್ಮ ಹುಡುಗನಿಗೆ ಬೆದರಿಸೋದು, ಅದನ್ನು ಎಲ್ಲ ಮಾಡಾಕತ್ತಾರೆ ರೀ. ಅವರಿಗೆ ನೀವು ಸ್ವಲ್ಪ ತಿಳಿಸ್ರಿ. ಫಾಲೋವರ್ಸ್ ಎಲ್ಲರೂ ನಿಮ್ಮ ಮನಸ್ಸೊಳಗೆ ಇದ್ದಿದ್ದು ಎಲ್ಲ ಹೇಳ್ರಿ ಅವ್ರಿಗೆ. ಅದನ್ನು ಕೇಳೋದು ಕಮಿಷ್ನರ್ ಸರ, SP ಸರ, ಗ್ರಾಮೀಣ ಪೊಲೀಸರಿಗೆ ಎಲ್ಲ ಭೇಟಿ ಕೊಟ್ಟು ಎಲ್ಲರಿಗೂ ಸ್ಟೇಟ್ಮೆಂಟ್ ಕೊಟ್ಟು ಬಂದೀವಿ ರೀ. ಅವ್ರ ಕಂಪ್ಲೇಂಟ್ನೂ ಕೊಟ್ಟು ಬಂದೀವಿ ರೀ. ಅವರೆಲ್ಲ ಆ್ಯಕ್ಷನ್ ತೊಗೋಬೇಕಂತ ನಾನು ಕಳ್ಕಳಿ ಸರ್.